ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೆದಿರುವಂತಹ ಅಂಕಪಟ್ಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸುದ್ದಿ ಟಿವಿ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾತಾಡಲಿಕ್ಕೆ ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿಗಳಾದಂತಹ ಪ್ರೊಫೆಸರ್ ಕೆ.ಎಸ್. ರಂಗಪ್ಪನವರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಏನು ಸರ್ ಇದು ಅಂಕಪಟ್ಟಿ ಹಗರಣ? ಸರ್, ನಿನ್ನೆ ನಿಮ್ಮ ಸುದ್ದಿ ಟಿವಿನಲ್ಲಿ ಸುದೀರ್ಘವಾಗಿ ಹೇಳಿದ್ದೀನಿ, ಈ ಅಂಕಪಟ್ಟಿ ನಕಲಿ ಅಂಕಪಟ್ಟಿ ಜಾಲವನ್ನು ಪತ್ತೆ ಮಾಡಬೇಕು, ಜೊತೆಗೆ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಭಾಳ ಗಂಭೀರವಾಗಿ ಆರೋಪ ಮಾಡಿದ್ದೀನಿ. ಇದು ಯಾರ ಪೀರಿಯಡ್ನಲ್ಲಾಗಿದೆ, ಏನಾಗಿದೆ ಎತ್ತಂತ ನನಗೆ ಡೀಟೇಲ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೂ ಕೂಡ ಕೈವಾಡ ವಿಶ್ವವಿದ್ಯಾಲಯದಲ್ಲಿರೋರು ಜೊತೆಗೆ ಔಟ್ಸೈಡರು ಎಲ್ಲ ಸೇರಿಕೊಂಡಿರ್ತಾರೆ. ಇಂಥದನ್ನು ಪತ್ತೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ದೊರಕಿಸ್ಬೇಕು, ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ನಿನ್ನೆ ಹೇಳಿದ್ದೀನಿ. ಇದನ್ನು ಇವತ್ತು ಕೂಡ ಅದನ್ನೇ ಹೇಳ್ತೀನಿ. ಈ ಅಂಕಪಟ್ಟಿ ಜಾಲ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರೋದು. ಮೊದಲು ಇದು ಹೆಚ್ಚಿಗೆ ಇಲ್ಲ, ನೀವು ನೋಡ್ಕೊಂಡು ಬನ್ನಿ. ನನ್ನ ಪೀರಿಯಡ್ನಲ್ಲಿ ನಾನು ಎಷ್ಟು ಅಡ್ಮಿಷನ್ ಆಗಿದೆ ಅಷ್ಟು ಮಾತ್ರ ಮಾಸ್ ಕಾರ್ಡ್ ಇಶ್ಯೂ ಮಾಡ್ತಿದ್ವಿ. ಆ ವೆರಿಫಿಕೇಷನ್ ಬಂದರೂ ಅದು ಹೋಗ್ತಿದ್ದು. ಅದು ಬಿಟ್ಟು ಬೇರೆ ಯಾವುದಾದ್ರು ನಕಲಿ ಅಂಕಪಟ್ಟಿಗಳು ಬಂದರೆ ಅದನ್ನು ರಿಜೆಕ್ಟ್ ಮಾಡಿ ಕಳಿಸ್ತಿದ್ವಿ. ಈಗಲೂ ಅದೇ ಮಾಡಬೇಕಾಗಿತ್ತು. ನಕಲಿ ಅಂಕಪಟ್ಟಿಗಳು ಬಂದ ತಕ್ಷಣ ಅದನ್ನು ರಿಜೆಕ್ಟ್ ಮಾಡಿ ಯಾರು ಮಾಡ್ತಾವ್ರೆ ಒಂದು ಪ್ರಿಂಟ್ ಮಾಡೋ ಜಾಲನೇ ಇದ್ದರೆ ಅವ್ರನ್ನ ಪತ್ತೆ ಮಾಡಬೇಕೆ. CCBಗೆ ಹಾಕಿದಿರಲ್ಲ ಸರ್. ನಿನ್ನೆ KSOIನಲ್ಲೇ 2 ಪ್ರಿಂಟರ್ಗಳು ಮತ್ತು ಪರಿಕರಗಳನ್ನು ವಶ ಮಾಡ್ಕೊಳ್ತಾರೆ. 4-5 ಜನ ಅಲ್ಲಿನ ನೌಕರನ್ನ ವಜಾ ಮಾಡೋದು, ಅಮಾನತು ಮಾಡೋದು, ಅವ್ರನ್ನ ಕೆಲಸದಿಂದ ತೆಗೆದಾಕೋದು, ಪೊಲೀಸ್ ಕಸ್ಟಡಿ ತಗೊಳ್ಳೋದು, ಈ ಥರ ಎಲ್ಲ ಪ್ರಕ್ರಿಯೆಗಳು ನಡೀತಿದೆ. ಅಂದರೆ KSOI ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅಂತ. ಅಧಿಕಾರಿಗಳು ಅಥವಾ ಯಾರು ಶಾಮೀಲಾಗೋರು ಅಂತ ಗೊತ್ತಿಲ್ಲ. KSOI ಸಪೋರ್ಟ್ ಇಲ್ಲದೆ ಇದು ಮಾಡ್ತಾ ಇಲ್ಲ. ನಾ ಬಂದು 5.5 ವರ್ಷ ಆಯಿತು. ಇವಾಗ ಅಲ್ಲಿರೋರೆಲ್ಲ ಏನು ಮಾಡ್ತಾಯಿದ್ರು ಅನ್ನೋದೇ ನನಗೆ ಇದಿಲ್ಲ. ಅವ್ರು ಏನು ಮಾಡ್ತಾಯಿದ್ದರು, ಇಲ್ಲೇನಾಗಿದೆ, ಡಿರೆಕಗ್ನಿಷನ್ ಮಾಡಿದ್ಮೇಲೆ ಈ ಪಾರ್ಟ್ನರ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆಲ್ಲ ಹಂಗ್ರಿ ಆಗಿಬಿಟ್ಟಿದ್ದಾರೆ. ಅವರು ಇಲ್ಲದೇ ಇರೋ ಇದೆಲ್ಲನೇ ನೋಡ್ತಾ ಇದ್ದಾರೆ, ಈ ಇಲ್ಲಿಗಲ್ ರೂಲ್ಸ್ ಎಲ್ಲ ನೋಡ್ತಿದ್ದಾರೆ. ಅದಕ್ಕೆ ಇವರು ಸಹಾಯ ಮಾಡ್ತಾವ್ರೆ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಕುಲಪತಿಗಳಂತಹ ಪ್ರೊಫೆಸರ್ ಕೆ.ಎಸ್. ರಂಗಪ್ಪನವರ ಮಾತುಗಳು. ಇಂತಹ ಸ್ಥಿತಿಗೆ ನಾನು ತಳ್ತಿರಲಿಲ್ಲ. ಈಗ ನನಗೆ ಒಂದು ಚಾನ್ಸನ್ನು ಕೊಟ್ಟರೆ ಕೇವಲ 6 ತಿಂಗಳ ಒಳಗೆ ಮತ್ತೊಮ್ಮೆ KSOIಗೆ ಮಾನ್ಯತೆಯನ್ನು ದೊರಕಿಸಿಕೊಳ್ಳುವಲ್ಲಿ ನಾನು ಕ್ರಮವನ್ನು ಕೈಗೊಳ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಮತ್ತು ಇದೇ ರೀತಿ ಅಂಕಪಟ್ಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು, ಅದು CBI ತನಿಖೆ ಆದರೂ ಕೂಡ ನಾನು ಸಿದ್ಧ ಎಂಬ ಮಾತುಗಳನ್ನು ಅವರು ಹೇಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಸುದ್ದಿ ಟಿವಿ, ಮೈಸೂರು.